ಅದು ಲ್ಯಾಪ್ಟಾಪ್ ಇಂದು ಬ್ಯಾಟ್ರಿ ಅದು ಲ್ಯಾಪ್ಟಾಪ್ ಇಂದು ಬ್ಯಾಟ್ರಿ ಡೌನ್ ಆಗಿ ಬಂದ್ ಆಗ್ಬಿಡ್ತು. ಬಟನ್ ಚಾಲು ಮಾಡಿಲ್ಲ ಅದು ಕರೆಂಟ್ ಇಂದು, ಅದಕ್ಕೆ ಹಿಂಗಾಯ್ತು. ಬ್ಯಾಟ್ರಿ ಎಟ್ಟತ್ತಿರ್ತದ ಮತ್ತೆ ಅಟ್ಟತ್ತೆ ಚಾಲು ಬಂದ್ ಆಗ್ಬಿಡ್ತು. ಈಗ ಏನಾಯ್ತಂದ್ರ ಬಸ್ಸಿನಾಗ ಕುಂತಿರ್ತಾರಲ್ಲ, ಒಬ್ರು ಕಿಟಕಿ ಹಾಕೊಂಡು ಕೂತಿರ್ತಾರ, ಒಬ್ರು ಕಿಟಕಿ ಕುಲ್ಲ ಇಟ್ಟು ಕೂತಿರ್ತಾರ. ಬ್ಯಾಸಿಗ್ಯಾಗ ಹೊರಗ ಐಸ್ ಕ್ರೀಮ್ ಬಂಡಿ ಅವ ಐಸ್ ಕ್ರೀಮ್ ಮಾರ್ಲಕ್ ಬಂದಾನ. ಅವ ಕಿಟಕಿ ಹಾಕಿದವನಿಗೂ ಕಾಣಿಸ್ತಾನ, ಕಿಟಕಿ ತೆರೆದವನಿಗೂ ಕಾಣಿಸ್ತಾನ ಇಲ್ಲ? ಐಸ್ ಕ್ರೀಮ್ ಬಂಡಿ ಅವ ಕಾಣಿಸ್ತಾನ, ಐಸ್ ಕ್ರೀಮ್ ಬಂಡಿ ಅವ ಇಬ್ಬರಿಗೆ ಕಾಣಿಸ್ತಾನ, ಅವನಿಗೆ ಕಾಣಿಸ್ತಾನೆ ಇವನಿಗೆ ಕಾಣಿಸ್ತಾನ. ಆದ್ರ ಜೋಬ್ನಾಗಿಂದ ರೊಕ್ಕ ತೆಗೆದು ಇವ ಕಿಟಕಿ ತೆರೆದವ ಕಿಟಕಿ ಒಳಗೆ ಕೈ ಹಾಕಿ ಹೊರಗೆ ಕೈ ಹಾಕಿ ಅವ ಐಸ್ ಕ್ರೀಮ್ ತಗೊಂಡು ತಿಲ್ಲಕ್ ಬರ್ತದ ಅವನಿಗೆ. ಇವನಿಗೆ ಬರ್ತದೇನು? ಜೋಬ್ನಾಗಿಂದ ಕಿಟಕಿ ಹಾಕೊಂಡು ಕೂತವನಿಗೆ ಬರಂಗಿಲ್ಲ, ನೋಡ್ಲಕ್ ಕಾಣಿಸ್ತದ, ವ್ಯವಹಾರ ಮಾಡ್ಲಕ್ ಬರಲ್ಲ ಅಲ್ಲಿ. ಅದಕ್ಕೆ ಮುಕ್ತ ಎಲ್ಲಿ ಅದನ ಅಂತಂದ್ರೆ, ಆ ಬ್ರಹ್ಮ ನಾವು ಏನದನಂದ್ರೆ ಕಿಟಕಿ ತೆರ್ಕೊಂಡು ಕೂತಾವಿದ್ದಂಗ ನಾವು. ಇವನೇನದ ಕಿಟಕಿ ಹಾಕೊಂಡು ಕೂತಂಗಿದು, ಪ್ರಕೃತಿ ವ್ಯವಹಾರ ಏನದ ಕಿಟಕಿ ಹಾಕೊಂಡು ಕೂತಂಗದ ಇದು. ಹಂಗ ಇಲ್ಲೇನದಪ್ಪ ಅಂತಂದ್ರೆ ಎರಡೂ ಅನಾದಿ ಅದಾವ, ನೋಡ್ಲಕ್ಕ ಅನಾದಿನೇ ಅದಾವ, ಬಟ್ ಒಂದು ಅನಂತ ಅದ, ಇನ್ನ ಒಂದು ಅನಂತ ಇಲ್ಲ. ಈ ಒಂದು ಪ್ರಕೃತಿ ಏನದಂದ್ರೆ ಮೂರು ಭಾಗ ಮಾಡ್ಯಾರ. ಮತ್ ಪ್ರಕೃತಿ ಒಳಗ ಮೂರು ಗುಣಗಳದಾವ. ಒಂದು ಮಾಯಾ, ಇನ್ನ ಒಂದು ಅವಿದ್ಯೆ, ಇನ್ನ ಒಂದು ತಮ ಪ್ರಧಾನ ಪ್ರಕೃತಿ. ಇದೆಲ್ಲ ನೀವು ಎರಡನೇ ವಿಚಾರ ಸಾಗರದ ಎರಡನೇ ಕಲಾಕ್ ಹೋದ್ರಿ ಅಂತಂದ್ರೆ ಇದೆಲ್ಲ ಓದಿರಿ. ಮಾಯಾ ಅಂತಂದ್ರೇನು? ಶುದ್ಧ ಸತ್ವ ಪ್ರಧಾನ ಪ್ರಕೃತಿ. ಮಾಯಾ ಅಂತಂದ್ರ ಶುದ್ಧ ಸತ್ವ ಪ್ರಧಾನ ಪ್ರಕೃತಿ ಅಂದ್ರ ಇಡೀ ಬ್ರಹ್ಮಾಂಡಕ್ಕ ಒಂದೇ ಒಂದು ಪದ್ಧತಿ, ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಪದ್ಧತಿ, ಒಂದೇ ಕನ್ನಡಿ. ಬ್ರಹ್ಮನು ಒಬ್ಬನೇ ಅದನ, ಬ್ರಹ್ಮ ಒಬ್ಬನೇ ಅದನ, ಮತ್ತ ಪ್ರಕೃತಿನೂ ಒಂದೇ ಪದ್ಧತಿ ಅದ. ಆ ಪದ್ಧತಿ ಏನಂತಂದ್ರ ಅದಕ್ಕೆ ಸತ್ವ ಪ್ರಧಾನ ಪ್ರಕೃತಿ ಅಂತಾರ. ಅದಕ್ಕೆ ಉದಾಹರಣೆ ಹೇಳ್ಬೇಕಾದ್ರ, ಇಲ್ಲಿರೋ ನೆಲನೇ ಅಲ್ಲಿನೂ ಅದಲ್ರಿ, ಏನಾರ ವ್ಯತ್ಯಾಸ ಅದ ಏನು? ನೆಲದಾಗ ಗಾಳಿ, ನೀರ, ಬೆಳಕ ಯಾರೋ ಚಾಲು ಮಾಡ್ಕೊಂಡಿಲ್ಲ ನೋಡ್ರಿ. ಅದಕ್ಕೆ ಎಲ್ಲಿದ್ದಲ್ಲಿ ಎಲ್ಲ ಕಡೆ ಒಂದೇ ಅದಲ್ಲ, ಸತ್ವಗುಣ ಪ್ರಧಾನ ಇದ್ದದ್ದು. ಅಲ್ಲಿ ಹೋದ್ರೆ ಏನದ, ಇಲ್ಲಿ ಹೋದ್ರೆ ಏನದ? ಎಲ್ಲಿ ಹೋದ್ರೂ ಅದೇ ಭೂಮಿ, ಅದೇ ನೀರು, ಅದೇ ಗಾಳಿ, ಆಕಾಶ. ಏನಾರ ವ್ಯತ್ಯಾಸ ಅದೇನು? ತಿನ್ನುವ ಪದಾರ್ಥಗಳು ಬೇರೆ ಬೇರೆ ಇರ್ಬೋದು, ಎಲ್ಲರೂ ಬಾಯಿಲಿಂತ ತಿಂತಾರ ಇಲ್ಲ? ಏನ್ ಮೂಗ್ಲಿಂತ ತಿನ್ನೋರು ಎಲ್ಲಾರ ಅದಾರ ಜಗತ್ನಾಗ? ಅದಕ್ಕೆ ಸತ್ವಗುಣ ಅಂತಂದ್ರೇನು? ಎಲ್ಲಾ ಕಡೆ ಒಂದೇ ರೀತಿಯಾದಂತ ಒಂದು ಪದ್ಧತಿ ಏನದ, ಒಂದು ವಿಚಾರ, ಒಂದು ಜಗತ್ತು ಏನದಲ್ಲ, ಅದು ಸತ್ವಗುಣ. ಮತ್ತ ಇಲ್ಲೇ ನಾವು ಒಂದು 10-12 ಮಂದಿ ಇದೀವಿ, ನಮ್ಮೊಳಗ ಅಂತಃಕರಣ ಅಂತೇನದಲ್ಲ, ಒಬ್ಬರಿಗಿದ್ದಂತ ಅಂತಃಕರಣ ಇನ್ನೊಬ್ಬರಿಗಿಲ್ಲ. ಅಂತಃಕರಣ ಅದಕ್ಕರೆ ಶುದ್ಧಿ ಹೇಳ್ರಿ, ಅಂತಃಕರಣ ಶುದ್ಧ. ಒಬ್ಬರಿಗಿದ್ದಂತ ಶುದ್ಧಿಯ ಮಟ್ಟ ಇನ್ನೊಬ್ಬರಿಗೆ ಅದ ಏನು? ನೀವೆಲ್ಲರಿಗೂ ಎಷ್ಟು ಶುದ್ಧ ಅಂತಃಕರಣದಾಗರಿ, ನಿಮ್ಮೆಲ್ಲರಿಗಿಂತ ಹೊಲಸು ಅಂತಃಕರಣ ನಂದದ. ಏನ್ ಮಾಡ್ತೀರಿ? ಒಬ್ಬರಿಗಿನ ಒಬ್ರು ನಿಮ್ಮದ್ರಾಗರೆ ಎಲ್ಲರೂ ಒಂದೇ ತರ ಶುದ್ಧ ಅಂತಃಕರಣ ಅದೇನು? ಒಬ್ಬರಿಗಿದ್ದಂತ ಶುದ್ಧ ಅಂತಃಕರಣ ಇನ್ನೊಬ್ಬರಿಗಿಲ್ಲ. ಈ ಅಂತಃಕರಣ ಶುದ್ಧಿ, ಅಂತಃಕರಣ ಅದ ಎಲ್ಲರಿಗೆ, ಆದ್ರೆ ಅಂತಃಕರಣದ ಶುದ್ಧಿಯ ಮಟ್ಟ, ಸಿದ್ಧಿಯ ಮಟ್ಟ, ಪ್ರಸಿದ್ಧಿಯ ಮಟ್ಟ ಎಲ್ಲ ವ್ಯತ್ಯಾಸ. ಇದಕ್ಕೇನಂತಾರಂತಂದ್ರೆ ಅವಿದ್ಯೆ ಅಂತಾರೆ. ಇದಕ್ಕೆ ಎಲ್ಲರೊಳಗೂ ಅಂತಃಕರಣ ಇರೋದು ಸತ್ವಗುಣ.
ಆ ಅಂತಃಕರಣದೊಳಗಿರುವಂತ ಶುದ್ಧಿಯ ಮಟ್ಟದಲ್ಲಿ ವ್ಯತ್ಯಾಸ ಏನದಲ್ಲ, ಇದು ಅವಿದ್ಯೆ. ಒಂದೇ ತರ ಇಲ್ಲ. ಎಲ್ಲರ ಕೈಯೊಳಗೆ ಗಡಿಯಾರ ಕಟ್ಕೊಂಡಿರಿ, ಎಲ್ಲರ ಗಡಿಯಾರಗಳನ್ನ ಬಿಚ್ಚಿ ಒಂದು ಟೇಬಲ್ ಮೇಲೆ ಇಟ್ಟರು, ಒಬ್ಬರು ಗಡಿಯಾರದಾಗಿದ್ದ ಸಮಯ ಇನ್ನೊಬ್ಬರಿಗೆ ಮ್ಯಾಚಿಂಗ್ ಇಲ್ಲ. ಟೈಮ್ ಅಂತೂ ಒಂದೇ ಇರ್ತದಲ್ರಿ. ಮಧ್ಯಾಹ್ನ 3 ಗಂಟೆ ಅಂದ್ರೆ ಎಲ್ಲದ್ರಾಗ 3 ಇರ್ಬೇಕಲ್ಲ. 10 ಮಂದಿ ವಾಚ್ಗಳು ಬಿಚ್ಚಿ ಟೇಬಲ್ ಮೇಲೆ ಇಟ್ರೆ 10 ಮಂದಿ ವಾಚಿನೊಳಗ 3 ಗಂಟೆ ಕರೆಕ್ಟ್ ಯಾರ್ದು ಇಲ್ಲ. ಒಂದ್ ಹೆಚ್ಚ ಒಂದ್ ಕಡಿಮೆ, ಒಂದ್ ಹೆಚ್ಚ ಒಂದ್ ಕಡಿಮೆ ಅದ. ಆದ್ರೆ ಎಲ್ಲರೂ ಏನ್ ತಿಳ್ಕೊಂಡಾರ, ತಮ್ಮ ಗಡಿಯಾರದಾಗಿರೋ ಸಮಯನೇ ಕರೆಕ್ಟ್ ಅನ್ಕೊಂಡಾರ. ನಿಮ್ ಗಡಿಯಾರ ಪ್ರಕಾರ ಫಾಲೋ ಮಾಡ್ಲಿಕ್ಕೆ ಇಲ್ಲ. ಹಿಂಗ ಅದಕ್ಕೆ ಇಲ್ಲಿ ಅಂತಃಕರಣ ಹೆಂಗಾಗ್ಯದಪ್ಪ ಅಂದ್ರೆ, ಎಷ್ಟು ಅಂತಃಕರಣಗಳದಾವ ಅಂದ್ರ, ಆ ಕನ್ನಡಿ ಒಂದೇ ಬ್ರಹ್ಮ. ಒಂದು ಕನ್ನಡಿ ಒಳಗ ಬ್ರಹ್ಮನ ಪ್ರತಿಬಿಂಬ ಎಷ್ಟಿರ್ತಾವ? ಒಂದೇ. ಈಗ ಕನ್ನಡಿ ತೆಳಗ್ ಹೊತ್ಕೊಂಡು ಬಿತ್ತಪ್ಪ, ಸೆಕೆಂಡ್ ಕ್ವಾಲಿಟಿಗೆ ಬಂದದ. ಈಗ ಅದು ಬಂದ ಹೊತ್ನಾಗ ಏನಾಯ್ತು, ಅಲ್ಲಿ ಈಶ್ವರ ಬ್ರಹ್ಮ ಅನ್ನೋದು ಒಂದೇ ತತ್ವ, ಅದು ಸತ್ವಗುಣ. ಅದು ಕೆಳಗಿನ ಕ್ವಾಲಿಟಿ ಮಟ್ಟಕ್ಕೆ ಬಂದ ಹೊತ್ನಾಗ ಕನ್ನಡಿ ಬಿದ್ದು ಒಡೆದು ಚೂರ್ ಆಗ್ಯದ. ಅಲ್ಲಿ ಏನಾಗ್ಯದ ಅಂತಂದ್ರ 84 ಲಕ್ಷ ತುಕಡಿಗಳಾಗ್ಯಾವ. 84 ಲಕ್ಷ ಜೀವರಾಶಿಗಳ ಉಪಾಧಿಯಲ್ಲಿ 84 ಲಕ್ಷ ತುಕಡಿ ಆಗ್ಯಾವ. ಮತ್ತ ಅಲ್ಲಿನೂ ಬ್ರಹ್ಮನ ಪ್ರತಿಬಿಂಬ ಒಂದಿರ್ತದೆ, 84 ಲಕ್ಷ ಇರ್ತಾವ. ಎಲ್ಲ ಕನ್ನಡಿ ಒಳಗ ಪ್ರತಿಬಿಂಬಗಳ ಸಂಖ್ಯೆ 84 ಲಕ್ಷ. ಆದ್ರ ಬಿಂಬ ಒಂದೇ ಬಿಂಬ. ಇದು ಮಧ್ಯಮ ಅಧಿಕಾರಿ ತಿಳ್ಕೋಬೇಕಾದಂತ ವಿಚಾರ. ಇದು ಅವಿದ್ಯ. ಮಾಯ ಮತ್ತು ಅವಿದ್ಯೆ ಹೆಂಗಂತಂದ್ರೆ, ಮಾಯ ಅಂದ್ರೆ ತಿಳಿ ನೀರಿದ್ದಂಗ, ಅವಿದ್ಯೆ ಅಂದ್ರೆ ಕೆಸರಿನ ರಾಡಿ ಇದ್ದಂಗ, ರಾಡಿ ನೀರಿದ್ದಂಗ ಅವಿದ್ಯೆ ಅಂತಂದ್ರೆ. ಮುಂದೆ ತಮ ಪ್ರಧಾನ ಪ್ರಕೃತಿ ಅಂದ್ರೆ ಕೆಸರಿದ್ದಂಗ. ಆ ಕೆಸರಿನಾಗ ಬ್ರಹ್ಮನ ಪ್ರತಿಬಿಂಬನೇ ಇಲ್ಲ, ಕೆಸರದು ಅಷ್ಟೇ. ಬ್ರಹ್ಮಂದ ಏನಿರ್ತದ? ಪ್ರತಿಬಿಂಬ ಇಲ್ಲ ಅಂತಂದ್ರೆ ಆ ಪದಾರ್ಥದೊಳಗೆ ಪ್ರತಿಬಿಂಬ ಇಲ್ಲ. ಆದ್ರೆ ಬ್ರಹ್ಮಂದ ಅದಕ್ಕೆ ಸ್ಪರ್ಶ ಇರ್ತದ ಇಲ್ಲ? ಬ್ರಹ್ಮನ ಸ್ಪರ್ಶದಿಂದ ಅವು ನಡಿಲಕತ್ತ ಹೊರತು ಅದರದ ಪ್ರತಿಬಿಂಬವನ್ನು ಗ್ರಹಣ ಮಾಡುವ ಶಕ್ತಿ ತಮ ಪ್ರಧಾನ ಪ್ರಕೃತಿ ಒಳಗಿಲ್ಲ. ಹೀಗಾಗಿ ಮಾಯಾ ಅಂದ್ರೆ ಶುದ್ಧ ಸತ್ವ ಪ್ರಧಾನ ಪ್ರಕೃತಿ, ಅವಿದ್ಯಾ ಅಂದ್ರೆ ಮಲಿನ ಸತ್ವ ಪ್ರಧಾನ ಪ್ರಕೃತಿ. ಮಾಯಾ ಉಪಾಧಿಕ ಈಶ್ವರನ ಉತ್ಪತ್ತಿಯನ್ನ ಅವಿದ್ಯಾ ಉಪಾಧಿಕ ಜೀವನ ಉತ್ಪತ್ತಿಯನ್ನ ಹೇಳಿ, ಮಾಯಾ ಉಪಾಧಿಕ ಅವಿದ್ಯಾ ಉಪಾಧಿಕ ಅಲ್ಲದ ಅವಿದ್ಯಾದಿಂದ ಜೀವ ಏನಾಗ್ಯಾನ? ಉಪಾಧಿ ಮತ್ತ ಇನ್ನ ಒಂದೇವದು ವಿಶೇಷಣ ಹೌದಿಲ್ಲ? ಅವಿದ್ಯೆಯಿಂದ ವಿಶೇಷಣಾಗಿ ನಾವು ಅದರೊಳಗೆ ಸೇರ್ಕೋಣ. ನಾವು ಉಪಾಧಿ ಬರಂಗಿಲ್ಲ. ನಾವು ಮಾಯಾ ಉಪಾಧಿಕ ಈಶ್ವರ. ಮಾಯಾ ಉಪಾಧಿ ಬಗ್ಲಾಗ ಅದರ. ಅವ್ರು ಒಬ್ಬರೊಳಗೆ ಒಬ್ಬರು ಸೇರ್ಲಿಲ್ಲ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಪ್ರಭಾವ ಬೀರ್ತಾರೆ, ಅದು ಉಪಾಧಿಕ. ಅವಿದ್ಯೆ ವಿಶೇಷಣ. ಹಂಗೆ ಹೇಳ್ತಾರ. ಅವಿದ್ಯಾ ಉಪಾಧಿಯಲ್ಲಿ ಅದು ಅವಿದ್ಯೆ ಒಳಗೆ ಬೆರ್ತ್ ಬಿಟ್ಟ ನಾವು ವಿಶಿಷ್ಟ ಆಗ್ಯಾನ. ಅವಿದ್ಯಾ ವಿಶಿಷ್ಟ ಜೀವ ಹೇಳಕ್ ಹಂಗೆ ಹೇಳ್ತಾರ. ಅವಿದ್ಯಾ ವಿಶಿಷ್ಟ ಜೀವ. ಈ ರೀತಿ ಮಾಯಾ ಉಪಾಧಿಕ ಈಶ್ವರ, ಅವಿದ್ಯಾ ವಿಶಿಷ್ಟ ಜೀವ ಅಂತ ಹೇಳಿ, ತಮ ಪ್ರಧಾನ ಪ್ರಕೃತಿ ಅಂದರೆ ಇವು ಏನದಾವಪ್ಪ ಅಂದ್ರೆ ಆಕಾಶಾದಿ ಪಂಚಮಹಾಭೂತಗಳು. ಇವೇನದವ? ಇವಕ್ಕೇನು ಆ ಪರಮಾತ್ಮನ ಪ್ರತಿಬಿಂಬವನ್ನ ಒಳಗ ಗ್ರಹಣ ಮಾಡುವ ಶಕ್ತಿ ಇಲ್ಲ. ಆದರೆ ಪರಮಾತ್ಮಂದ ಒಂದು ಟಚ್ ಅದ. ಅದಕ್ಕೆ ಆಕಾಶಾದಿ ಪಂಚಮಹಾಭೂತಗಳನ್ನ ಆಕಾಶದಿಂದ ಮಾಯ, ವಾಯು, ಅದೇ ನಂತರ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಹಿಂಗೆ ಹೇಳ್ಕೊತೋತಾರ. ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಈ ರೀತಿ ಹೇಳಿಕೊಂಡು ಬಂದಿದ್ದಾರೆ. ಪಂಚಭೂತಗಳನ್ನ
ಹೇಳಿ ಸದ್ಯಕ್ಕೆ ಸಮಸ್ತ ವಸ್ತು ಪ್ರಪಂಚ ಪೃಥ್ವಿಮಯವಾಗಿದೆ. ಏನಾಗ್ಯದ ಅಂದ್ರ ಜಗತ್ತಿನ ನಿಮಗೆ ಏನು ವಸ್ತುಗಳು ಕಾಣ್ಲಕತ್ತವ ಫಸ್ಟ್ ನಿಮ್ಮ ಮನಿ ಇರ್ಬೋದು, ಮನೆಯಾಗಿನ ವಸ್ತುಗಳಿರ್ಬೋದು, ಏನಿದ್ರು ಸಹಿತ ಅವೆಲ್ಲ ಏನಾಗ್ಯಾವ ಪೃಥ್ವಿಮಯ, ಎಲ್ಲ ಪೃಥ್ವಿಲಿಂತ ಆಗ್ಯಾವ. ಮತ್ತ ಪೃಥ್ವಿ ಏನಾಗ್ಯದ, ಎದರಿಂದ ಆಗ್ಯದ? ಜಲದಿಂದ ಆಗ್ಯದ. ಜಲ ಎದರಿಂದ ಆಗ್ಯದ? ಅಗ್ನಿಲಿಂದ. ಅಗ್ನಿ ಎದರಿಂದ ಆಗ್ಯದ? ವಾಯು. ವಾಯು ಆಕಾಶ. ಆಕಾಶ ಏನಾಗ್ಯದ? ಬ್ರಹ್ಮದಲ್ಲಿ ಲಯ ಮಾಡಿ. ಏನ್ ಮಾಡ್ರಿ? ಆಕಾಶವನ್ನ ಬ್ರಹ್ಮದಲ್ಲಿ ಲಯ ಮಾಡಿ, ಅಂದ್ರೆ ಈ ಪ್ರಕಾರವಾಗಿ ಲಯ ಚಿಂತನ ಮಾಡಿ ಬ್ರಹ್ಮವನ್ನು ತಿಳಿಸೋದು. ಸೃಷ್ಟಿ ಮಾಡೋದಂತಂದ್ರೆ ಹೆಂಗಪ್ಪ ಅಂದ್ರೆ ಚಾಪಿ ಹಾಸೋದು, ಲಯ ಮಾಡೋದಂದ್ರೆ ಚಾಪಿ ಸುತ್ತದು. ಪೃಥ್ವಿ ಒಯ್ದು ಈಗ ನೀವು ಮೊದಲು ಏನ್ ಹೇಳ್ತಿದ್ರಿ, ಅಲ್ಲಿ ಬ್ರಹ್ಮದನ, ಬ್ರಹ್ಮನಲ್ಲಿ ಒಂದು ಪ್ರಕೃತಿ ಆದ, ಆ ಪ್ರಕೃತಿಲಿಂತ ಆಕಾಶ ಆಯಿತು, ಆಕಾಶದಿಂದ ವಾಯು, ವಾಯುಲಿಂತ ಅಗ್ನಿ, ಅಗ್ನಿಲಿಂತ ಜಲ, ಜಲದಿಂದ ಭೂಮಿ, ಭೂಮಿಲಿಂತ ಸರ್ವ ವಸ್ತು ಪ್ರಪಂಚ, ಸಮಸ್ತ ವಸ್ತು ಪ್ರಪಂಚ ಅಂತ ಹಿಂಗ್ ಹೇಳ್ಕೊತ ಬಂದೇವಿ. ಈಗೇನ್ ಮಾಡ್ಬೇಕು? ಎಲ್ಲ ವಸ್ತು ಪ್ರಪಂಚಗಳನ್ನ ಲಯ ಮಾಡಬೇಕು ಅಂದ್ರ ಅವು ಭೂಮಿ ಒಳಗೆ ಲಯ ಮಾಡ್ಬೇಕು. ಅವು ಎಲ್ಲ ವಸ್ತುಗಳಿಗೆ ನೀವೇನ್ ಅನ್ಬೇಕು? ಪೃಥ್ವಿ ಪೃಥ್ವಿ ಅನ್ಬೇಕು. ಈಗ ಸ್ಟಾರ್ಟಿಂಗ್ ಒಂದೇ ಸಲ ನಿಮಗ್ ಬ್ರಹ್ಮ ಅನ್ಲಕ್ ಬರಂಗಿಲ್ಲ, ಹೌದಿಲ್ಲ? ಈಗ ಅದಕ್ಕೇನು ಅನ್ಬೇಕು? ಲಯ ಚಿಂತನ. ಈಗ ಒಂದೇ ಸಲ ಏನಾರ ಒಂದು ನೋಡಿಕೆ, ಇದು ಬ್ರಹ್ಮ ಅದ, ಇದು ನಾಮರೂಪ ಅದ, ಇದು ನಾಮರೂಪ ಮಿಥ್ಯ ಅದ, ಇದು ಸುಳ್ಳು ಮತ್ತು ಸತ್ಯ ಯಾವ್ದಂದ್ರೆ ಬ್ರಹ್ಮ ಅಂತ ಹೇಳಿಕೆ ಯಾರಿಗೆ ಅನಿಸ್ತದ? ಉತ್ತಮ ಅಧಿಕಾರಿ. ಈಗ ಮಧ್ಯಮ ಅಧಿಕಾರಿಗೆ ಏನ್ ಅನಿಸ್ಬೇಕು? ಯಾವದರೆ ಒಂದು ವಸ್ತುವನ್ನ ಮುಟ್ಟಿ ಆ ವಸ್ತುವನ್ನ ಏನ್ ಅನ್ಬೇಕು? ಅವನು ಇದು ಪೃಥ್ವಿ ಅನ್ಬೇಕು, ಇದು ಪೃಥ್ವಿ ಅನ್ಬೇಕು. ಪೃಥ್ವಿ ಅಂದ್ರೆ ಅಂತಂದ್ರೆ ಆ ವಸ್ತು ಲಯ ಆಯ್ತಾ ಇಲ್ಲ? ಯಾವುದೇ ಒಂದು ವಸ್ತುವನ್ನ ಮುಟ್ಟಿ ಇದಕ್ಕೆ ಪೃಥ್ವಿ ಅಂದ್ರೆ ಪೃಥ್ವಿ ಅಲ್ಲಿ ವಸ್ತು ಲಯ ಆಯ್ತು. ಮುಂದೆ ಪೃಥ್ವಿ ನೀರಿರ್ಲಿಲ್ಲ ಅಂತಂದ್ರೆ ಪುಡಿ ಪುಡಿಯಾಗಿ ಹೋಗ್ಬಿಡ್ತದ. ನೀರ್ ಆದಂತ ಅಲ್ಲಿ ಪೃಥ್ವಿ ಆದ, ನೀರೇ ಗಟ್ಟಿಯಾಗಿ ಪೃಥ್ವಿ ಆಗ್ಯದ. ಹೀಗಾಗಿ ಇದು ಪೃಥ್ವಿ ಅಂತ ಏನಿಲ್ಲಪ್ಪ, ಇಲ್ಲಿ ಏನಿರೋದೆಲ್ಲ ನೀರೇ ಅದ. ಆಕಾಶದೊಳಗೂ ನೀರೇ ಅದ, ಬೈಲೊಳಗೂ ನೀರೇ ಅದ, ಪೃಥ್ವಿ ಒಳಗೂ ನೀರೇ ಅದ, ಪೃಥ್ವಿ ಮ್ಯಾಲೂ ನೀರೇ ಅದ. ಆ ನೀರಿನೊಳಗ ಇದು ಸಣ್ಣದೊಂದು ಧೂಳಿನ ಕಣ ಇದ್ದಂಗದ. ಇದ್ರ 10 ಪಟ್ಟು ನೀರದಪ್ಪ ಅಂತ ಹೇಳಿಕೆ ನೀವೇನ್ ಮಾಡ್ಬೇಕು? ನೀರೇ ಪೃಥ್ವಿ ಆಗ್ಯದ ಅಂತ ಅಂದ್ಮೇಲೆ ಅಲ್ಲಿ ಪೃಥ್ವಿಯನ್ನ ಲಯ ಮಾಡಬೇಕು. ಪೃಥ್ವಿ ಅನ್ನೋದಿಲ್ಲ, ಇಲ್ಲಿ ನೀರೇ ಆದ ಅಂತ ಹೇಳಿಕೆ ನೀರನ್ನ ತಿಳ್ಕೊಂಡು ಪೃಥ್ವಿಯನ್ನ ಲಯ ಮಾಡಬೇಕು. ಮತ್ತ ನೀರು ನೀರಾಗಿ ಇರಬೇಕು, ಆದ್ರೆ ಅದರೊಳಗೆ ಅಗ್ನಿ ಇರ್ಬೇಕಾಗ್ತದ. ಅಗ್ನಿ ಇಲ್ಲ ಅಂತಂದ್ರೆ ಅದು ಬರ್ಫ್ ಆಗ್ತದ, ಕಲ್ಲಾಗ್ತದ. ಅದಕ್ಕಿಲ್ಲಿ ನೀರನ್ನದು ಏನಿಲ್ಲ. ಇಲ್ಲಿ ಏನದಪ್ಪ ಅಂತಂದ್ರೆ ಅಗ್ನಿನೇ ಆದ ಅಂತ ತಿಳ್ಕೋಬೇಕು. ಅಗ್ನಿ ಎದರ ಆಧಾರದ ಮೇಲೆ ಆದ? ಯಾವಾಗರೆ ಒಂದು ದೀಪ ಗೀಪ ಹಚ್ಚಿ ಅದ್ರ ಮೇಲೆ ಒಂದು ಬೊಗಣಿ ಮುಚ್ಚಿ ಬಿಡ್ರಿ, ಅದು ದೀಪ ಆರಿ ಹೋಗ್ಬಿಡ್ತದೆ. ಅದಕ್ಕೆ ಇಲ್ಲಿ ದೀಪ ಅಗ್ನಿ ಅನ್ನೋದು ಏನಿಲ್ಲಪ್ಪ, ಇಲ್ಲಿರೋದು ಗಾಳಿನೇ ಅದ. ಗಾಳಿನೇ ಅಗ್ನಿ ಆಗ್ಯದ, ಅಗ್ನಿನೇ ನೀರಾಗ್ಯದ, ನೀರೇ ಭೂಮಿ ಆಗ್ಯದ, ಭೂಮಿನೇ ಆ ವಸ್ತು ಪ್ರಪಂಚ ಆಗ್ಯದ. ಹಂಗಾಗಿ ಇಲ್ಲಿ ಗಾಳಿನೇ ಆದ. ಈ ಪ್ರಾಣದೇವರು ಅಂತ ಏನಂತಾರಲ್ಲ, ಅವ್ರಿಗೆ ಗಾಳಿ ಮಟ್ಟಕ್ಕಿರೋರು, ಆ ಗಾಳಿಗೆ ದೇವರ ಪೂಜೆ ಮಾಡ್ಕೊತಾರ ಅವ್ರು, ಪ್ರಾಣದೇವರು. ಆ ಪ್ರಾಣದೇವರಿಗೆ ಅವಕಾಶ ಕೊಟ್ಟಂತ ಆಕಾಶ ಒಂದು ಆದಲ್ಲ, ಅದು ಲೆಕ್ಕದಾಗಿಲ್ಲ ಅವ್ರಿಗೆ, ಪ್ರಾಣದೇವರಿಗೆ. ಹೀಗಾಗಿ ಆಕಾಶ ಅಂತ ಏನದಲ್ಲ, ಆ ಆಕಾಶ ಏನಾಗ್ಯದ? ಆಕಾಶದ ಆಧಾರದಲ್ಲಿ ಗಾಳಿ ಸುಳಿಲಕತ್ತದ. ಆಕಾಶನೇ ಇಲ್ಲ ಅಂದ್ರೆ ಗಾಳಿಗೆ ಎಲ್ಲಿ ಜಾಗ ಇತ್ತು?
ಆಕಾಶನೇ ಅಲ್ಲಾಡಿ ಗಾಳಿ ಆಗ್ಲಕತ್ತದ. ಹಿಂಗಾಗಿ ಆಕಾಶ ಇಲ್ಲಂದ್ರೆ ಅಲ್ಲಿ ಗಾಳಿ ಇರ್ಲಕ್ ಸಾಧ್ಯನೇ ಇಲ್ಲ. ಹಿಂಗಾಗಿ ಆಕಾಶನೇ ಗಾಳಿ ಆಗ್ಯದ. ಹಿಂಗಾಗಿ ಗಾಳಿಯನ್ನ ನೀವೇನ್ ಮಾಡ್ಬೇಕು, ಲಯ ಮಾಡಿ ಅಲ್ಲಿ ಆಕಾಶವನ್ನ ಅರ್ಥ ಮಾಡ್ಕೋಬೇಕು. ಆಕಾಶದಿಂದ ಆಚೆ ಏನದ ಗೊತ್ತಿಲ್ಲ, ಅದಕ್ಕೆ ಮಾಯ ಅಂತಾರ, ಅಜ್ಞಾನ ಅಂತಾರ, ಗೊತ್ತಿಲ್ಲ ಅಂತಾರ. ಹಿಂಗಾಗಿ ಆಕಾಶದ ಆಚೆ ಏನದ ನಮಗ್ ಗೊತ್ತಿಲ್ಲದಕ್ಕೆ ಅದಕ್ಕೆ ನಾವು ಅಜ್ಞಾನ ಅಂತ ಅಂದು, ಆ ಅಜ್ಞಾನ ಮಾಯೆ ಪ್ರಕೃತಿ ಅಂತೇನು ಹೆಸರು ಇಟ್ಟಿವಲ್ಲ, ಅದು ಅದರ ಹಿಂದ, ಎಲ್ಲದರ ಹಿಂದ ನಮಗ್ ಗೊತ್ತಿದ್ದದ್ದು ಇಷ್ಟು, ಗೊತ್ತಿಲ್ಲದ್ದು ಅಷ್ಟು. ಅವೆಲ್ಲ ಗೊತ್ತಿದ್ದದ್ದು ಗೊತ್ತಿಲ್ಲದ್ದು ಎಲ್ಲದರ ಹಿಂದ ಒಬ್ಬ ಬ್ರಹ್ಮ ಅದನ. ಹಿಂಗಾಗಿ ಆ ಮಾಯೆಯನ್ನ ತಗೊಂಡೋಗಿ ಬ್ರಹ್ಮನಲ್ಲಿ ಲೀನ್ ಮಾಡಿಬಿಡ್ಬೇಕು. ಸಮಸ್ತ ವಸ್ತು ಪ್ರಪಂಚವನ್ನ ಪೃಥ್ವಿಯಲ್ಲಿ ಲೀನ ಮಾಡ್ರಿ, ಪೃಥ್ವಿಯನ್ನ ಜಲದಲ್ಲಿ ಲೀನ ಮಾಡ್ರಿ, ಜಲವನ್ನ ಅಗ್ನಿಯಲ್ಲಿ ಲೀನ ಮಾಡ್ರಿ, ಅಗ್ನಿಯನ್ನ ವಾಯುವಿನಲ್ಲಿ ಲೀನ ಮಾಡ್ರಿ, ವಾಯುವನ್ನ ಆಕಾಶದಲ್ಲಿ ಲೀನ ಮಾಡ್ರಿ, ಆಕಾಶವನ್ನ ಮಾಯೆ ಅಥವಾ ಅಜ್ಞಾನದಲ್ಲಿ ಲೀನ ಮಾಡ್ರಿ. ಆ ಎಲ್ಲ ಅಜ್ಞಾನ ಪಂಚಭೂತ ವಸ್ತು ಪ್ರಪಂಚ ಎಲ್ಲ ಸೇರಿ ಬ್ರಹ್ಮನಲ್ಲಿ ಲೀನ ಮಾಡಿ ಅಲ್ಲಿ ಬ್ರಹ್ಮ ಅದನಂತೇಳಿ, ಈಗ ನಿಮ್ಮೊಳಗೆ ಬ್ರಹ್ಮ ಅದನಂತೇಳಿ ವಿಚಾರ ಸಾಗರ ಇರ್ಲಿ ಏನೇ ಇರ್ಲಿ ತಿಳಿಲಾರ್ದ ಒಂದು ಭಾಗ ಆದ ಇಲ್ಲ. ಇನ್ನ ವಿಚಾರ ಸಾಗರದೊಳಗ 4 ತರಂಗ ತಿಳ್ಕೊಂಡಿರಿ, ಇನ್ನ 3 ತರಂಗ ತಿಳ್ಕೊಬೇಕಾಗ್ಯದ. ಈಗ 5ನೇ ತರಂಗ 6ನೇ ತರಂಗ ನಮಗ್ ಗೊತ್ತಿಲ್ಲ ಅಂತಿರಲ್ಲ. ಗೊತ್ತಿಲ್ಲ ಅನ್ನೋದು ಹೆಂಗ್ ಗೊತ್ತಾಯ್ತು ನಿಮ್ಗ? ನಿಮ್ಮೊಳಗ್ ಬ್ರಹ್ಮ ಅದನತೆ ಗೊತ್ತಾಯ್ತ? ಬ್ರಹ್ಮ ಇದ್ದಿದ್ದಿಲ್ಲ ಅಂದ್ರೆ ಗೊತ್ತಾಗ್ತಿತ್ತ? ವಿಚಾರ ಸಾಗರದ ಕೆಲವೊಂದು ವಿಷಯ ಇನ್ನೂ ನಮ್ಗೆ ತಿಳಿದಿಲ್ಲ, ಅದು ತಿಳಿಲಿಲ್ಲ ಅನ್ನೋದನ್ನು ಬ್ರಹ್ಮ ಅದನ ಇದ್ದದಕ್ಕೆ ತಿಳಿಲಕತ್ತದ. 4ನೇ ತರಂಗ ಮುಗಿಸಿ 5ನೇ ತರಂಗದಾಗ ತಿಳ್ಕೊಳಕತ್ತೀವಿ ಅಂತಂದ್ರೆ ಅದನ್ನು ಬ್ರಹ್ಮ ಅದನಂತೆ ತಿಳಿಲಕತ್ತ. ತಿಳಿದಿದ್ದರ ಹಿಂದ, ತಿಳಿಲಾರ್ದರ ಹಿಂದ, ಎಲ್ಲದರಿಂದ ಬ್ರಹ್ಮ ಅದನಂತೆ ಇದೆಲ್ಲ ತಿಳಿಲಕತ್ತದ. ತಿಳಿದಿಲ್ಲ ಅನ್ನೋದು ತಿಳಿಲಕತ್ತದ, ತಿಳಿದದ ಅನ್ನೋದು ತಿಳಿಲಕತ್ತದ. ಯಾರಿಗೆ ತಿಳಿಲಕತ್ತದ? ಬ್ರಹ್ಮಗ. ಅವ ಅದನಂತೆ ಇದು ತಿಳಿಲಕತ್ತದ ಆಭಾಸನಿಗೆ. ತಿಳಿದ ಯಾರಿಗೆ? ಬ್ರಹ್ಮಗ. ಇದು ಆಭಾಸನಿಗೆ. ಯಾರದರಂತೆ ತಿಳಿಲಕತ್ತದ? ಬ್ರಹ್ಮ ಅದನಂತ ತಿಳಿಲಕತ್ತದ. ಹಿಂಗಾಗಿ ಲಯ ಚಿಂತನ ಮಾಡುವ ಒಂದು ಪೀಠಿಕೆ ಕೊಟ್ಟಿವಿ ನಾವು ಇವತ್ತು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಮಧ್ಯಮಾಧಿಕಾರಿಯಾಗಿ ಇಷ್ಟನ್ನು ಮಾಡ್ಲಕ್ ಬರಂಗಿಲ್ಲ. ನೀರಿನ ವಿಷಯದೊಳಗೆ ನಿಮ್ಗೆ ಏನಾರ ಗೊಂದಲ ಆಯ್ತು ಅಂತಂದ್ರ ನೀರು ಮಿಥ್ಯ, ಅಗ್ನಿ ಸತ್ಯ. ಭೂಮಿ ವಿಷಯದಾಗ ಗೊಂದಲ ಆಯ್ತು, ಭೂಮಿ ಮಿಥ್ಯ, ಪೃಥ್ವಿ ಸತ್ಯ. ಈ ವಸ್ತು ಪ್ರಪಂಚದೊಳಗೆ ನಿಮ್ಗೆ ಸಮಸ್ಯೆ ಆಗ್ಲಕ್ಕತ್ತು, ಎಲ್ಲ ವಸ್ತು ಪ್ರಪಂಚ ಮಿಥ್ಯ, ಪೃಥ್ವಿ ಸತ್ಯ. ಹಿಂಗ ಸಣ್ಣ ಸಣ್ಣ ಮಿಥ್ಯ ಸತ್ಯ ಮಾಡ್ಕೋತೋರಿ ಲಯ ಚಿಂತನ ಮಾಡಿ. ಕಡಿಗೆ ಬ್ರಹ್ಮ ಸತ್ಯಕ್ಕೆ ಹೋಗಿ ತಲುಪದ್ದು. ಎಲ್ಲ ಸಣ್ಣ ಸಣ್ಣ ಸಣ್ಣ. ಈಗ ಒಂದೇ ಸಲಕ್ಕೆ ಒಂದು ದೊಡ್ಡದು ಪೀಸ್ ತಿನ್ಲಕ್ಕಾಗಲಿಲ್ಲ ಅಂದ್ರೆ ಸಣ್ಣ ತುಂಡು ಮಾಡಿ ತಿನ್ರಿ. ಲಯ ಚಿಂತನ ಅಂದ್ರೆ ಏನಿಲ್ಲ, ಒಂದೇ ಸಲಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಅನ್ಲಕ್ ಬರ್ಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಮಿಥ್ಯೆ ಮಾಡ್ರಿ. ಪೃಥ್ವಿ ಮಿಥ್ಯೆ ಮಾಡ್ರಿ, ವಸ್ತು ಪ್ರಪಂಚ ಮಿಥ್ಯೆ ಮಾಡ್ರಿ. ಸಣ್ಣ ಮಿಥ್ಯೆ ಮಾಡೋದು ಕಲ್ತು ಒಮ್ಮೆ ದೊಡ್ಡದು ಮಿಥ್ಯೆ ಮಾಡಕ್ಕೆ ಬರ್ತದೆ. ಚಂದದನ್ರಿ ಇದು ತುತ್ತು ಮಾಡಿ ಉಣೋದು. ದೊಡ್ಡದೇ ತಿನ್ನೋರಿಗೆ ನಮ್ಗೆ ಇವೆಲ್ಲ ಏನ್ ಹೇಳಕತ್ತೀರ ನೀವು ಅಂತೀರ. ಪೃಥ್ವಿ ಮಿಥ್ಯೆ ಮಾಡು, ಜಲ ಮಿಥ್ಯೆ ಮಾಡು. ಅದು ವಿಚಾರ ಸಾಗರ ಇರೋದು ಹಂಗೆ. ಅದು ಮಧ್ಯಮ ಅಧಿಕಾರಿಗೆ ಹೇಳಕತ್ತಾರ. ಮತ್ತ ಅವನಿಗೆ ಸಣ್ಣ ಸಣ್ಣ ತುತ್ತು ಮಾಡಿ ಉಣೋದು ನಿಮಗ್ ಉಪಯೋಗ ಇಲ್ಲ. ಇನ್ನೊಬ್ರು ಆ ಮಟ್ಟದಾಗ ಇದ್ದವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕ ಈ ಲಯ ಚಿಂತನೆ ಉಪಯೋಗ ಆಗ್ತದ ಇಲ್ಲ? ನೀವು ಉತ್ತಮ ಅಧಿಕಾರಿಗಳಾಗಿ ಒಂದೇ ಸಲಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಮಾಡ್ಕೊಂಡಿರಿ. ಆದ್ರೆ ಎಲ್ಲರಿಗೂ ನೀವು ಹೇಳಿದ್ದು ಡೈಜೆಷನ್ ಆಗಲ್ಲ. ಯಾರು ತಿಳ್ಕೊಳಕ್ ಕೆಪಾಸಿಟಿ ಇಲ್ಲ ಅವ್ರಿಗೆ ವಸ್ತು ಪ್ರಪಂಚ ಮಿಥ್ಯ ಮಾಡಿ ಪೃಥ್ವಿ ಸತ್ಯ ಮಾಡಿದ್ರೆ ಒಪ್ಕೊಳಕ್ ಬರಂಗ ಸಣ್ಣ ತುತ್ತು ಮಾಡಿ ಉಣಿಸ್ಲಕ್ ಬೇಕಲ್ಲ ಜ್ಞಾನ. ಅದಕ್ಕಿದು ಹೇಳಕತ್ತಾರ ನಿಮಗೆ. ನೀವು ಬ್ರಹ್ಮ ಸತ್ಯ ಜಗನ್ಮಿಥ್ಯ ತಿಳ್ಕೊಂಡಿರಿ. ಈಗ ನನಗೆ ಹೇಳ್ಬೇಕು ಅಂತಂದ್ರೆ ನನಗೆ ತಿಳಿಯಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮೊದಲು ವಸ್ತು ಪ್ರಪಂಚ ಮಿಥ್ಯೆ ಮಾಡ್ಕೊರಪ್ಪ, ಪೃಥ್ವಿ ಸತ್ಯ ಮಾಡ್ಕೊ, ಮುಂದೆ ಪೃಥ್ವಿ ಮಿಥ್ಯೆ ಮಾಡ್ಕೊಂಡು ಜಲ ಸತ್ಯ ಮಾಡ್ಕೊ, ಜಲ ಮಿಥ್ಯೆ ಮಾಡ್ಕೊಂಡು ಅಗ್ನಿ ಸತ್ಯ ಮಾಡ್ಕೊ, ಅಗ್ನಿ ಮಿಥ್ಯೆ ಮಾಡ್ಕೊಂಡು ವಾಯು ಸತ್ಯ ಮಾಡ್ಕೊ, ವಾಯು ಮಿಥ್ಯೆ ಮಾಡ್ಕೊಂಡು ಆಕಾಶ ಸತ್ಯ ಮಾಡ್ಕೊ,
ಆಕಾಶ ಮಿಥ್ಯೆ ಮಾಡಿಕೊಂಡು ಅಜ್ಞಾನ ಸತ್ಯ ಮಾಡ್ಕೋ, ಅಜ್ಞಾನವನ್ನ ಮತ್ತು ಪಂಚಭೂತ ಏನೇನದವ ಗೊತ್ತವ ಗೊತ್ತಿಲ್ಲ ಎಲ್ಲ ಓಟು ಸೇರಿಸಿ ಮಿಥ್ಯೆ ಮಾಡ್ಕೊಂಡು ಬ್ರಹ್ಮ ಒಂದೇ ಸತ್ಯ ಮಾಡ್ಕೊರಪ್ಪ ಅಂತ ಸಣ್ಣ ಸಣ್ಣ ಸ್ಟೆಪ್ಸ್ ಮಾಡಿ ಹೇಳಕತ್ತಾರ. ಇದು ನಿಮಗೆ ಉಪಯೋಗ ಇಲ್ಲ, ಆದ್ರೂ ತಿಳ್ಕೋಬೇಕು, ಕೇಳಬೇಕಾಗ್ಯದಷ್ಟೇ. ಇದರ ಮುಂದಿನ ಭಾಗ ನಾಳೆ 8:46 ಆಯ್ತು, 9 ಹೋಗ್ಯದ. ಚೆನ್ನಾಗ್ಯದ ಏನ್ರಿ? ಉಪಯೋಗ ಅದ ಇಲ್ಲ ಇದೇನಾರ? ಲಯ ಚಿಂತನ ಯಥಾರ್ಥ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಲಯ ಚಿಂತನದ ಮೂಲಕ ಯಥಾರ್ಥ ಜ್ಞಾನಕ್ಕೆ ಹೋಗ್ಬೇಕು. ಅದು ಇರಿವಿ ಗಿಡದ ತುದಿಯಲ್ಲಿರುವ ಹಣ್ಣನ್ನು ತಲುಪುವುದಕ್ಕೆ ನಿಧಾನವಾಗಿ ಮೇಲೆ ಏರಿ ಹೋಗ್ತದೆ. ಆ ಪಕ್ಷಿ ತಾನೇ ಡೈರೆಕ್ಟ್ ಹಾರಿ ಹೋಗಿ ತಿಂತದು. ಅದು ಡೈರೆಕ್ಟ್ ಹಾರಿ ಹೋಗಿ ತಿನ್ನೋದು ಉತ್ತಮ ಅಧಿಕಾರಿ, ಯಥಾರ್ಥ ಜ್ಞಾನಿ. ಇವ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾನ? ಲಯ ಚಿಂತನದ ಮೂಲಕ ಹೋಗ್ತಾನಲ್ಲ, ಇವ ಪೀಪಿಲಿಕ, ಅವನು ವಿಹಂಗ, ಅವ ಪಕ್ಷಿ. ಹಿಂಗದ ಎಲ್ಲ ಮುಂದೆ ನಾಳೆ ಹೇಳ್ತೀವಿ. ಇವತ್ತಿನ ಪಾಠ ಏನಾರ ಸಾರ್ಥಕ ಉಪಯೋಗ ಅನಿಸ್ಲಕತ್ತದ? ಓಕೆ, ಏನಾರ ಡೌಟ್ಸ್ ಅದಾವ? ಏನು ಡೌಟ್ ಇಲ್ಲ. ಡೌಟ್ ಇರೋಂಥವು ಏನಾರ ಹೇಳಿರ್ತೇವೆ ನಾವು, ನಿಮ್ಗೇನು ಇರ್ಲಾರ್ದಂಗೆ ಎಲ್ಲ ಬಿಡಿಸಿ ಹೇಳಿಬಿಟ್ಟಿರ್ತೀವಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣ. ಜೈ ಶುದ್ಧ ಬ್ರಹ್ಮ, ಜೈ ಜೈ. ಏನ್ ಸೈಲೆಂಟ್ ಕೂತಿರಲ್ಲ, ಏನ್ ಮಾಡ್ತಾರೆ? ವಾಟ್ ಈಸ್ ನೆಕ್ಸ್ಟ್? ಏನ್ರಿ? ಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಹೆಂಗ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಅದಕ್ಕೆ ಒಂದು ಚಕ್ಕಡಿ ಹುಲ್ಲು ಮಾರುವನ ಒಂದು ದೃಷ್ಟಾಂತವನ್ನ ಬಹಳ ಸುಂದರವಾಗಿ ತಿಳಿಸಿದ್ರು. ಆ ಚಕ್ಕಡಿಯ ಒಂದೊಂದು ಭಾಗವನ್ನ ತಂದಾಗ ಇರುವುದಿಲ್ಲ. ಈ ಲಯ ಚಿಂತನ ಅಂತಂದ್ರ ನಾವು ಒಂದೊಂದನ್ನ ಲಯ ಮಾಡ್ಕೊತ ಹೋಗ್ಬೇಕು. ಈಗ ಒಂದು ವಸ್ತುವನ್ನು ತಗೊಂಡ್ರಂದ್ರ ಅದು ಈ ಜಗತ್ತಿನ ಪ್ರತಿಯೊಂದು ವಸ್ತುಗಳು ಕೂಡ ಪೃಥ್ವಿಯಿಂದನ ಆಗ್ಯಾವು. ಮತ್ತ ನಾವೊಂದು ವಸ್ತುವನ್ನು ತೆಗೆದುಕೊಂಡ್ರ ಅದು ಪೃಥ್ವಿಯಿಂದ ಆಗೈತಿ, ಪೃಥ್ವಿ ಜಲದಿಂದ ಆಗೈತಿ, ಜಲ ಅಗ್ನಿಯಿಂದ ಆಗೈತಿ, ಅಗ್ನಿ ವಾಯುವಿನಿಂದ ಆಗೈತಿ, ವಾಯು ಆಕಾಶದಿಂದ, ಕೊನೆಗೆ ಅದು ಬ್ರಹ್ಮನಿಂದನೇ ಆಗೈತಿ. ಎಲ್ಲದಕ್ಕೂ ಬ್ರಹ್ಮನೇ ಕಾರಣ ಜನ. ಹಿಂಗ ಬ್ರಹ್ಮವೇ ಈ ಜಗತ್ತಾಗಿ ತೋರ್ತಾ ಐತಿ ಅಂತ ಹೇಳಿ ಈ ಎಲ್ಲದೂ ಆಧಾರವಾಗಿ ಬ್ರಹ್ಮನೇ ಅದಾನ, ಬ್ರಹ್ಮನೇ ಜಗತ್ತಾಗಿ ತೋರ್ತಾ ಐತಿ, ಬ್ರಹ್ಮನೇ ಅಲ್ಲಿ ನಮ್ಗ ಯಥಾರ್ಥ ಬ್ರಹ್ಮದ ಜ್ಞಾನವನ್ನ ಮಾಡ್ಕೊಳಕ ಈ ಒಂದು ಲಯ ಚಿಂತನದಿಂದ ಸಾಧಿಸ್ತೈತಿ ಅಂತ ಇದೊಂದು ವಿಧಾನವನ್ನ ಇವತ್ತು ತಿಳಿಸ್ಕೊಟ್ರು. ಅಂತ ಗುರುಗಳಿಗೆ ಅನಂತ ಅನಂತ ಶಿರಸಾಷ್ಟಾಂಗ